ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎದ್ದು ಎಲ್ಲರ ಮನೆಯಲ್ಲೂ ಸ್ಟಾರ್ಟ್ ಆಗೋದೆ ಬಾಗಿಲು ಸಾರಿಸೋದ್ರಿಂದ. ಸೊ ನಾನು ಯೂಶ್ವಲಿ ಬೆಳಗ್ಗೆ ಮಾರ್ನಿಂಗ್ ಎದ್ದಿದ ತಕ್ಷಣವೇ ಫೇಸ್ ವಾಶ್ ಮಾಡಿಕೊಂಡು ಬಾಗಿಲು ಸಾರಿಸ್ತೀನಿ. ಸೊ ನಾನು ಯಾವ ರೀತಿ ಬಾಗಿಲು ಸಾರಿಸ್ತೀನಿ, ಯಾವ ರೀತಿ ರಂಗೋಲೆ ಬಿಡಿಸ್ತೀನಿ ಅನ್ನೋದನ್ನೇ ಇಲ್ಲಿ ನಿಮ್ಗಳ ಜೊತೆ ಎಲ್ಲ ಶೇರ್ ಮಾಡ್ಕೊತಾ ಇರೋದು. ಎಲ್ಲರದ್ದು ಒಂದೊಂದು ಡಿಫ್ರೆಂಟ್ ಸ್ಟೈಲ್ ಇರುತ್ತೆ. ಸೊ ಅದೇ ರೀತಿ ನಾನು ನನ್ನ ಸ್ಟೈಲಲ್ಲಿ, ನನ್ನ ವೇಯಲ್ಲಿ ರಂಗೋಲಿನ ಬಿಡಿಸಿ ನಂಗೆ ತುಂಬ ಇಷ್ಟ. ರಂಗೋಲೆ ಬಿಡಿಸೋದು ತುಂಬ ಅಂದರೆ ತುಂಬ ಇಷ್ಟ. ಇದೊಂದು ಈಸಿಯಾಗಿರೋ ರಂಗೋಲೆ. ಯೂಶ್ವಲಿ ನೀವು ಬಿಡಿಸ್ತಾನೆ ಇರ್ತೀರ, ಅದಕ್ಕೊಂದು ಸ್ಪೆಷಲ್ ಟಚ್ ಕೊಟ್ಟರೆ ತುಂಬ ಎಥೆಂಟಿಕ್ ಆಗಿ ಕಾಣಿಸುತ್ತೆ ನೋಡೋರ ಕಣ್ಣಿಗೆ. ಸೊ ನಮಗೂ ಸಹ ಏನಾರ ಒಂದು ಟ್ರೈ ಮಾಡ್ತಿದ್ದೀವಿ ಅಂತ ಅನಿಸುತ್ತೆ. ಸುಮ್ಮನೆ ಮಾರ್ನಿಂಗ್ ಎದ್ದು ರಂಗೋಲೆ ಬಿಡಿಸ್ಬೇಕಲ್ಲ ಅನ್ನೋದಕ್ಕೆ ಬಿಡಿಸೋದಕ್ಕೂ, ಒಂದೊಂದು ದಿನ ಒಂದೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ರಂಗೋಲೆ ಬಿಡಿಸೋದಕ್ಕೂ ನೋಡೋರ ಕಣ್ಣಿಗೂ ಅಷ್ಟೇ, ನಮಗೂ ಅಷ್ಟೇ ಒಂಥರ ಪ್ಲೆಸೆಂಟಾಗಿ ಫೀಲ್ ಆಗುತ್ತೆ. ಇದು ಯೂಶ್ವಲಿ ಇದೇ ರೀತಿ ಬಿಡಿಸ್ತಾ ಇರ್ತೀರ, ಅದಕ್ಕೆ ಈ ರೀತಿ ಸ್ಪೆಷಲ್ ಟಚ್ ಕೊಟ್ಟರೆ ತುಂಬ ಎಥೆಂಟಿಕ್ಕಾಗಿ ಕಾಣುತ್ತೆ. ಸೊ ಬಾಗಿಲೆಲ್ಲ ಸಾರಿಸಾಗಿದೆ. ನೆಕ್ಸ್ಟು ಕಾಫಿ ಮಾಡ್ಕೊಡೋಕ್ಕೆ ಹೋಗಬೇಕು. ರಾಗುಗೆ ಕಾಫಿ, ನನಗೆ ಹಾಲು. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಈ ವಿಡಿಯೋದು ಥಾಟ್ ಫಾರ್ ದ ಡೇ: ಕೆಟ್ಟ ಸ್ನೇಹಿತರ ಜೊತೆಗೆ ಸೇರುವುದಕ್ಕಿಂತ ಒಂಟಿಯಾಗಿರುವುದು ತುಂಬಾ ಲೇಸು. ಹೇಗನ್ನಿಸ್ತು ಈ ಥಾಟನ್ನು ನನಗೆ ತುಂಬ ಇಷ್ಟ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ನೀವು ಸಹ ಈ ಥರ ಥಾಟ್ಸ್ ಎಲ್ಲ ನೀವು ನಮ್ಗಳ ಜೊತೆ ಶೇರ್ ಮಾಡ್ಕೊಬೋದು. ಆ ಥಾಟ್ ನನಗೆ ಏನಾರ ಇಷ್ಟ ಆದರೆ ನಾನು ಅದನ್ನು ನನ್ನ ಬ್ಲಾಗಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಸೊ ಆಲ್ರೆಡಿ ತುಂಬ ಟೇಕ್ಸ್ನ ತೊಗೊಂಡ್ಬಿಟ್ಟಿದ್ದೀನಿ. ಬ್ಯಾಕ್ಗ್ರೌಂಡಲ್ಲೆಲ್ಲ ತುಂಬ ಗಾಡಿ ಸೌಂಡ್ಸು, ಮಕ್ಕಳು ಕಿಚ್ಚಡ ಸೌಂಡ್ ತುಂಬ ಕೇಳಿಸುತ್ತೆ. ಒಳಗಡೆ ಟೇಕ್ಸ್ನ ತೊಗೊಳ್ಳೋಣ ಅಂದರೆ ಅಷ್ಟು ಕ್ಲಾರಿಟಿಯಾಗಿರೋದಿಲ್ಲ. ಸೊ ಪ್ಲೀಸ್ ಡೋಂಟ್ ಮೈಂಡ್ ಮಾಡ್ಕೊಂಬಿಡಿ. ಐ ಹೋಪ್ ನಿಮಗೆ ಈ ಥಾಟ್ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಒಂದು ಚಿಕ್ಕ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಇವಾಗ ಒಂದು ಗಿಡದಲ್ಲಿ ಒಂದು ಹೂವು ಏನಾರು ಹುಳ ಹತ್ತಿದೆ ಅನ್ನೋದೇನಾದ್ರು ಇರುತ್ತಲ್ಲ, ಸೊ ಅದನ್ನು ಕೆಟ್ಟ ಸ್ನೇಹಿತರಿಗೆ ಕಂಪೇರ್ ಮಾಡಿಕೊಂಡ್ರೆ ಆದರೂ ಆ ಒಂದು ಹೂಗೆ ಆ ಥರ ಆಗಿದ್ದರೆ ಸೊ ಎಲ್ಲ ಹೂಗಳಿಗೂ ಅದೇ ರೀತಿ ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ಗಿಡನೇ ಸ್ಪಾಯ್ಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದೇ ರೀತಿ ಕೆಟ್ಟ ಸ್ನೇಹಿತರುಗಳ ಜೊತೆ ಇಲ್ಲ ಕೆಟ್ಟ ಎನ್ವಿರಾನ್ಮೆಂಟಲ್ ಜೊತೆ ನಾವೇನಾದ್ರು ಇದ್ದರೆ ಸೊ ನಾವು ಹಾಳಾಗೋ ಚಾನ್ಸಸ್ಸು, ಇಲ್ಲ ನಮ್ಮ ಮೈಂಡ್ ಅಪ್ಸೆಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅಂಥ ಸ್ನೇಹಿತ, ಅಂಥ ರಿಲೇಷನ್ಶಿಪ್ನ ಬೆಳೆಸ್ಕೊಂಡು ಹೋಗೋದಕ್ಕಿಂತ ಅಂಥ ರಿಲೇಷನ್ಶಿಪ್ನ ಕ್ವಿಟ್ ಮಾಡಿ ಸಿಂಗಲ್ಲಾಗಿ ಹ್ಯಾಪಿಯಾಗಿ ಖುಷಿಯಾಗಿರೋದು ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ. ನಿಮ್ಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬೇಗ ಅಡುಗೆ ಎಲ್ಲ ಮಾಡಿಬಿಡ್ಬೇಕು. ಓಕೆ, ಸೊ ನಾನು ಇವಾಗೆಲ್ಲ ಡಿನ್ನರ್ ಪ್ರಿಪೇರ್ ಮಾಡ್ಕೊಳಕ್ಕೆಲ್ಲ ಹೋಗ್ಬಿಡ್ತೀನಿ. ನಿಮಗೆ ಅದೇ ಈ ಥಾಟ್ಸ್ ಎಲ್ಲ ಏನಾದ್ರು ಲೈಕ್ ಆಗ್ತಿದೆ ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ ಈ ವಿಡಿಯೋನ. ನನ್ನ ವಿಡಿಯೋ ಕಂಟೆಂಟ್ ಎಲ್ಲ ಇಷ್ಟ ಆಗ್ತಿದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆಲ್ಲ ಶೇರ್ ಮಾಡಿ. ಇನ್ಕ್ರೀಸ್ ಆಗ್ತಿರೋ ಡೇ ಬೈ ಡೇ ಸಬ್ಸ್ಕ್ರೈಬರ್ಸ್. ನನಗೆ ಅದಕ್ಕೆ ತುಂಬ ಹ್ಯಾಪಿಯಾಗಿ ಫೀಲ್ ಆಗುತ್ತೆ, ತುಂಬ ಖುಷಿಯಾಗಿ ಫೀಲ್ ಆಗುತ್ತೆ. ಮಿನಿಮಮ್ ಟು ತುಂಬ ಕಂಟ್ರೀಸಲ್ಲೆಲ್ಲ ವಾಚ್ ಆಗಿ ಅವರೆಲ್ಲ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತೀರ. ಸೊ ಎಲ್ಲರಿಗೂ ಥ್ಯಾಂಕ್ಸ್. ಇನ್ನೇನು ಹೇಳಬೇಕು ಅಂದ್ಕೊಂಡೆ, ಮರ್ತೋಯ್ತು. ನೋಡೋಣ, ನೆನಪಾದರೆ ಕಂಟಿನ್ಯೂ ಮಾಡ್ತೀನಿ. ಓಕೆ, ಅಡುಗೆ ಮಾಡ್ತೀನಿ, ಮತ್ತೆ ಸಿಗೋಣ. ಹಾಯ್, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತೀರೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಇನ್ನೂ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ನೀವು ಬೆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿದ್ರೆ ಡೈಲಿ ವೀಡಿಯೋಸ್ ಅಪ್ಡೇಟ್ ಸಿಗುತ್ತೆ. ಯಾರೆಲ್ಲ ನ್ಯೂ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅವ್ರಿಗೆಲ್ಲ ಹೋಪ್ಫುಲಿ ಥ್ಯಾಂಕ್ಸ್. ಯಾರೆಲ್ಲ ನಾನು ಫಸ್ಟಿಂದ ಫಾಲೋ ಮಾಡ್ತಿದ್ದೀರಾ ಅವ್ರಿಗೂ ಸಹ ಥ್ಯಾಂಕ್ಸ್. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಆ ರೀತಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗಿನ್ನ ಎಂಕರೇಜ್ಮೆಂಟ್ ಸಿಗುತ್ತೆ. ಇನ್ನು ಒಳ್ಳೊಳ್ಳೆ ವ್ಲಾಗ್ಸ್ ಎಲ್ಲ ನಿಮ್ಗಳ ಜೊತೆಲ್ಲ ಶೇರ್ ಮಾಡ್ತೀನಿ. ನಾನು ಮಾರ್ನಿಂಗಿಂದಲೇ ವ್ಲಾಗ್ನೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಸೊ ಫೇಸ್ ಅಪಿರಿಯನ್ಸ್ ಮಾಡಿಲ್ಲ, ಯಾಕಂದರೆ ಫ್ರೆಶ್ ಆಗಿರಲಿಲ್ಲ. ಸೊ ಹಾಗಾಗಿ ನಾನು ಡಿನ್ನರ್ಗೆ ಪ್ರಿಪೇರ್ ಮಾಡ್ತೀನಿ. ನೀವು ಅಷ್ಟೊತ್ತಿಗೆ ಮಾರ್ನಿಂಗಿಂದ ನಾನು ಏನೇನು ಮಾಡಿದ್ದೀನಿ ಅಂತ ನೋಡ್ಕೊಂಬಂದುಬಿಡಿ. ಬೆಳಗ್ಗೆ ಎದ್ದಿದ ತಕ್ಷಣ ಬಾಗಿಲೆಲ್ಲ ಸಾರಿಸಿ ಫ್ರೆಶ್ ಔಟ್ ಎಲ್ಲ ಆದಮೇಲೆ ರಾಗುಗೆ ಮಾರ್ನಿಂಗ್ ಸ್ಟಾರ್ಟ್ ಆಗೋದು. ವಾಕ್ ಆದಮೇಲೆ ಕಾಫಿ ವಿತ್ ನ್ಯೂಸ್ ಪೇಪರಿಂದ ನನಗೆ 1 ಗ್ಲಾಸ್, ಇತ್ತೀಚೆಗೆ ರೂಢಿ ಮಾಡ್ಕೊಂಡಿದ್ದೀನಿ, 1 ಗ್ಲಾಸ್ ಆಫ್ ಮಿಲ್ಕಿಂದ ನಾನು ಪೇಪರ್ ಓದ್ಕೊಂಡು ನಿಮ್ಮ ಕಮೆಂಟ್ಸ್ಗೆಲ್ಲ ರಿಪ್ಲೈ ಕೊಡ್ತಾ ಇರ್ತೀನಿ. ಸೊ ರಾಗು ಕಾಫಿ ಮಾಡಿಕೊಂಡು
ಅವ್ರ ಪೇಪರ್ನ ಎಂಜಾಯ್ ಮಾಡ್ತಾರೆ. ನಾನೇನು ರಿಪ್ಲೈಸ್ನೆಲ್ಲ ಗುಡ್ ಕಮೆಂಟ್ಸ್ಗೆಲ್ಲ ರಿಪ್ಲೈ ಕೊಟ್ಕೊಂಡು ಮಾರ್ನಿಂಗೇ ಒಂದು ಪಾಸಿಟಿವ್ ವೈಬಿಂದ ಶುರು ಮಾಡ್ತೀನಿ. ಈ ರೀತಿ ಪಾಸಿಟಿವ್ ಫೀಲ್ ನಿಮಗೆ ಏನು ಕೊಡುತ್ತೋ ಅದನ್ನು ಒಂದು 10 ನಿಮಿಷಗಳ ಕಾಲ ನೀವು ಹಾಟ್ ವಾಟರ್ ಕುಡಿಯೋಂಗಿದ್ರೆ ಹಾಟ್ ವಾಟರ್, ನ್ಯೂಸ್ ಪೇಪರ್ ಓದೋ ಹ್ಯಾಬಿಟ್ ಇದ್ದರೆ ನ್ಯೂಸ್ ಪೇಪರ್, ಪಾಸಿಟಿವ್ ವೈಬ್ಸಿಂದ ಶುರು ಮಾಡಿದೆ ಡೇ ಫುಲ್ ಎನರ್ಜೆಟಿಕ್ ಆಗಿ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟು ಚಪಾತಿ ಮತ್ತು ಕ್ಯಾರೆಟ್ ಪಲ್ಯ ಮಾಡಬೇಕು. ಸೊ ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು 1/4 kg ಇಂದ ಒಂದು 300 grams ಆಫ್ ಕ್ಯಾರೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ನೀಟಾಗಿ ಪೀಲೆಲ್ಲ ಮಾಡಿಕೊಂಡು ನೀಟಾಗಿ ವಾಶ್ ಮಾಡಿಕೊಂಡು ತುರ್ಕೊತಾ ಇದ್ದೀನಿ. ಸೊ ನಾನು ಬ್ರೇಕ್ಫಾಸ್ಟ್ ಏನು ಮಾಡಿರ್ತೀನೋ ಮಧ್ಯಾಹ್ನ ಸಹ ಊಟಕ್ಕೆ ಅದನ್ನೇ ಇಟ್ಕೊಂಡಿರ್ತೀನಿ. ಸೊ ರಾಘು ಡ್ಯೂಟಿಗೆ ಹೋಗ್ತಾರೆ, ಅಡುಗೆ ಎಲ್ಲ ಮಾಡಿದ್ರೆ ವೇಸ್ಟ್ ಆಗುತ್ತೆ. ಅದಕ್ಕೆ ನಾನು ರಾತ್ರಿ ಹೊತ್ತೇ ಅಡುಗೆ ಮಾಡೋದಕ್ಕೆ ಪ್ರಿಫರ್ ಮಾಡ್ತೀನಿ. 4 ಹಸಿಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಈ ರೀತಿ ಕಟ್ ಮಾಡಿಕೊಂಡು 3 ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊತಾ ಇದ್ದೀನಿ. ಇದಿಷ್ಟು ಕ್ಯಾರೆಟ್ ಪಲ್ಯಕ್ಕೆ ಬೇಕಾಗಿರೋ ಪ್ರಿಪ್ರೇಷನ್. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕೊರಿಯಾಂಡರು, ಕಾಯಿ ತುರಿ ನಾನು ಯೂಶಲಿ ತುರಿದು ಫ್ರಿಜ್ಜಲ್ಲಿ ಯಾವಾಗಲೂ ಸ್ಟೋರ್ ಮಾಡ್ಕೊತಾ ಇರ್ತೀನಿ. ಸೊ ಅದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ ನನಗೆ. ಇದು ಪಟ್ಪಟ ಅಂತ ಹೆಚ್ಕೊಂಬಿಟ್ಟು ಒಗ್ಗರಣೆ ಹಾಕ್ಕೊಂಬಿಡ್ಬೋದು. ನೀವು ಈ ಟಿಪ್ಸ್ನ ಫಾಲೋ ಮಾಡಿ. ಇವಾಗ ಪ್ಯಾನ್ ಇಟ್ಟು ಒಂದು 5 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿ ಅದು ಚಿಟಪಟ ಅಂತ ಅಂದಾದಮೇಲೆ ಒಂದು 5 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ. ನಂದು ಟೇಬಲ್ ಸ್ಪೂನ್ ತುಂಬ ಚಿಕ್ಕದಿದೆ, ಸೊ ಹಾಗಾಗಿ ತುಂಬ ಹಾಕ್ತಿದ್ದೀನಿ ಅಂತ ನಿಮಗೆ ಅನಿಸುತ್ತೆ. ದೊಡ್ಡ ಟೇಬಲ್ ಸ್ಪೂನು 3 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಳ್ಳಿ. ಇದಿಷ್ಟು ಗೋಲ್ಡನ್ ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಅದಾದಮೇಲೆ ನಾವೇನು ಉದ್ದುದ್ದಕ್ಕೆ ಹೆಚ್ಕೊಂಡಿದ್ವಲ್ಲ ಆನಿಯನು ಇದನ್ನು ಹಾಕ್ಕೊಂಡು ಇದ್ರ ಜೊತೆಗೇ ಹಸಿರು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ 5 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ. ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ಫ್ರೈ ಮಾಡೋಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಇಡಿ. ಜೊತೆಗೇ ನಾನು ಚಪಾತಿ ಹಿಟ್ಟನ್ನ ಕಲಸಿ ಇಟ್ಕೊತಾ ಇದ್ದೀನಿ. ಇದನ್ನು ಮಾಡ್ಕೊತಾನೆ ಹೇಗೆ ಅನ್ನಿಸ್ತಿದೆ ವ್ಲಾಗ್ಸ್ ಎಲ್ಲ ಚೆನ್ನಾಗಿ ಅನ್ನಿಸ್ತಿದೆ. ಏನಾರ ಟಿಪ್ಸ್ ಇದ್ದರೆ ಸಜೆಸ್ಟ್ ಮಾಡೋಂಗಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ನಾನು ಆದಷ್ಟು ಈ ರೀತಿ ಟಿಫನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಂಬಿಡ್ತೀನಿ, ಮಧ್ಯಾಹ್ನ ಅದೇ ತಿನ್ಕೊತೀನಿ, ರಾತ್ರಿ ಹೊತ್ತು ಅಡುಗೆನ ಪ್ರಿಪೇರ್ ಮಾಡ್ತೀನಿ. ಇನ್ ಕೇಸ್ ರಾತ್ರಿ ಅಡುಗೆ ಮಾಡಿರೋದು ಏನಾದ್ರು ಲೆಫ್ಟ್ ಓವರ್ ಇದೆ ತಿಂಡಿ ಕಮ್ಮಿ ಮಾಡಿಕೊಂಡು ಅದನ್ನೇ ಮಧ್ಯಾಹ್ನ ತಿಂತೀನಿ. ಸುಮ್ಮನೆ ವೇಸ್ಟ್ ಎಲ್ಲ ಮಾಡೋಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಸೊ ಈ ರೀತಿ ಕಂಪ್ಯಾರೇಟಬಲ್ ಆಗಿ ನೋಡಿಕೊಂಡು ತಿಂಡಿನ ಅಡುಗೆನ ಮಾಡ್ಕೊತೀನಿ. ಯೂಶ್ವಲಿ ರಾತ್ರಿ ಹೊತ್ತೇ ಮಾಡ್ತೀನಿ, ಯಾಕಂದರೆ ರಾಗುಗೂ ಫ್ರೆಶ್ ಅಂತ ಅನಿಸುತ್ತೆ. ಸೊ ನನಗೂ ಉಳಿದ್ರೆ ಮಧ್ಯಾಹ್ನ ತಿನ್ನೋಕ್ಕೆ ಸರಿ ಹೋಗುತ್ತೆ ಅಂತ. ಈ ರೀತಿ ಕ್ಯಾರೆಟ್ ತುರಿದಿರೋದನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷಗಳ ಕಾಲ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹ್ಯಾಂಡ್ಫುಲ್ ಆಫ್ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೊಬೇಕು. ಸಾಲ್ಟ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಒಂದು ಹ್ಯಾಂಡ್ಫುಲ್ ಆಫು ಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡಿ. ಇವಾಗ ನಾನು ಫ್ರೀಝಲ್ಲಿ ಇಟ್ಟಿದ್ದೆ, ಸೊ ಹಾಗಾಗಿ ಇದ್ದಿದೆ. ವಾಟರ್ ಹಾಕಿ ಒಂದು 5 ನಿಮಿಷ ಬೇಯಿಸಿದ್ರೆ ಸರಿ ಹೋಗಿರುತ್ತೆ. ನಾನಿಲ್ಲಿ 1 ಗ್ಲಾಸ್ ಆಫ್ ವಾಟರ್ನ ಆ್ಯಡ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. 5 ನಿಮಿಷಕ್ಕೆ ರೆಡಿಯಾಗುತ್ತೆ. ಮಿನಿಮಮ್ ಟು ಮ್ಯಾಕ್ಸಿಮಮ್ 10 ನಿಮಿಷಕ್ಕೆ ಕ್ಯಾರೆಟ್ ಪಲ್ಯ ರೆಡಿಯಾಗಿ ಹೋಗಿರುತ್ತೆ. ಇವಾಗ ಚಪಾತಿ ಹಿಟ್ಟನ್ನ ಕಲಸಿಟ್ಟು ಅರ್ಧ ಗಂಟೆಯಿಂದ ನೆನೆಸಿಟ್ಟಿದ್ದೆ, ಅದನ್ನು ಇವಾಗ ಲಟ್ಟಿಸ್ಕೊತಾ ಇದ್ದೀನಿ ನಾನು. ಸೊ ನಾನು ಪ್ಲ್ಯಾನ್ ಮಾಡ್ಕೊತೀನಿ ಇವಾಗ ಮಾರ್ನಿಂಗ್ ಹೊತ್ತು ಏನಾರ ರೈಸ್ ಐಟಮ್ಸ್ ಏನಾದರೂ ಮಾಡಿದರೆ, ಸೊ ರಾತ್ರಿ ಹೊತ್ತು ನಾನು ರೋಟಿ ಚಪಾತಿ ಈ ಥರ ರೊಟ್ಟಿ ಪೂರಿ ಈ ಥರ ಪ್ರಿಫರ್ ಮಾಡ್ತೀನಿ. ಇನ್ ಕೇಸ್ ಮಾರ್ನಿಂಗ್ ಈ ರೀತಿ ಚಪಾತಿ ಏನಾರು ಮಾಡಿದರೆ ರಾತ್ರಿ ಹೊತ್ತು ರೈಸ್ನ ಪ್ರಿಫರ್ ಮಾಡ್ತೀನಿ. ಈ ಥರ ಕಂಪ್ಯಾರೇಟಬಲ್ ಆಗಿ ಡಿಸಿಷನ್ ತೊಗೊತೀನಿ. ಇಲ್ಲ ಅಂದರೆ 1 ಡೇ ಚಪಾತಿ ಮಾಡಿದರೆ ನೆಕ್ಸ್ಟ್ ರೈಸ್ ಐಟಮ್ಸು, ಅದರ ನೆಕ್ಸ್ಟ್ ಡೇ ಮತ್ತು ರೋಟಿ ಐಟಮ್ಸು, ಅದ್ರ ನೆಕ್ಸ್ಟ್ ಡೇ ಏನು ಅನ್ನೋದು ಪ್ಲ್ಯಾನ್ ಮಾಡ್ಕೊತೀನಿ. ಈ ರೀತಿ ದಿನ ಬಿಟ್ಟು ಟಿಫನ್ನ ಮುಂಚೆನೇ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತೀನಿ. ಇನ್ ಕೇಸ್ ನಿಮ್ಗೆ ಯಾರಿಗಾರು ಟಿಫನ್ 1 ವೀಕೆಲ್ಲ ಏನು ಮಾಡೋದು ಅನ್ನೋದು ಗೊತ್ತಾಗ್ತಿಲ್ಲ, ಟೈಮ್ ಟೇಬಲ್ ಪ್ರಕಾರ ಹಾಕ್ಕೊಂಡು ಮಾಡೋದು ಯಾವ ಥರ ಇರುತ್ತೆ, ಯಾವ ಬೇಸಿಸ್ ಮೇಲೆ ಮಾಡಿಕೊಂಡ್ರೆ ನಮ್ಮದು ಹೆಲ್ತು ತುಂಬ ಚೆನ್ನಾಗಿರುತ್ತೆ ಅನ್ನೋದು ನಿಮ್ಗೆ ಏನಾರು ಅವಶ್ಯಕತೆ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ
ತಿಳಿಸಿ. ನೀವು ಆ ರೀತಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊತೀನಿ ಅನ್ನೋದನ್ನ ನಿಮ್ಗಳ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ. ಕೆಲವೊಬ್ಬರು ಮಚ್ಚಿ ಎಣ್ಣೆ ಹಾಕಿ ಲಟ್ಟಿಸ್ಕೊತಾರೆ. ಸೊ ನಾನು ಒಂದೊಂದು ಸತಿ ಆ ಥರ ಮಾಡ್ತಿರ್ತೀನಿ, ಒಂದೊಂದು ಸತಿ ಈ ಥರ ಮಾಡ್ತಿರ್ತೀನಿ. ಜಾಸ್ತಿ ನಾನು ಮಾಡೋದೇ ಈ ರೀತಿ. ಇದು ಸಹ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ. ಆ ರೀತಿ ಅಲ್ಲಿ ನೋಡಿ ಪಲ್ಯ ಬೇಯಕ್ಕಿಟ್ಟು ಈ ರೀತಿ ಲಟ್ಟಿಸ್ಕೊಂಡ್ರೆ 2 in 1 ಕೆಲಸ ಆಗೋಗುತ್ತೆ. ಸೊ ಬೇಗನೂ ಆಗೋಗುತ್ತೆ, ಬಿಸಿನೂ ಇರುತ್ತೆ. ಇವಾಗ ಚಪಾತಿ ಎಲ್ಲ ಲಟ್ಟಿಸ್ಕೊಂಡೆಲ್ಲ ಇಟ್ಕೊಂಡು ಆಯಿತು. ನಾನು ಇವಾಗ ಬೇಯಿಸ್ಕೊತೀನಿ. ಚಪಾತಿ ಸಾಫ್ಟಾಗಿ ಆಗೋದಕ್ಕೆ ಇನ್ನೊಂದೇನು ಬೆಸ್ಟ್ ಟಿಪ್ಸಪ್ಪ ಅಂತ ಅಂದರೆ ಹೆಂಚು ತುಂಬ ಕಾದಿರಬೇಕು. ಕಾದಿದ್ದಾಗ ನಾವು ಚಪಾತಿ ಬೇಯಿಸ್ಕೊಂಡ್ರೆ ತುಂಬ ಸಾಫ್ಟಿಯಾಗಿ ತುಂಬ ಹೊತ್ತಾದರೂ ರಫ್ ಆಗೋದಿಲ್ಲ, ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಪಲ್ಯ ಕಲಸಿದ್ದು ಇದನ್ನೇ ಚಪಾತಿಗೂ ಯೂಸ್ ಮಾಡ್ಕೊಳ್ತೀನಿ. ನಾನು ಯೂಶ್ವಲಿ ಅಷ್ಟೇ ತುಂಬ ಪಾತ್ರೆಗಳ್ನೆಲ್ಲ ಮಾಡ್ಕೊಳೋದಿಲ್ಲ. ಸೊ ಆಮೇಲೆ ನಮಗೆ ಅಲ್ವಾ ತುಂಬ ಸ್ಟ್ರೆಸ್ ಆಗುತ್ತೆ. ಸೊ ನಾನು ಆದಷ್ಟು ಕ್ಯಾಲ್ಕುಲೇಟ್ ಹಾಕ್ಕೊಂಡೆ ಪಾತ್ರೆಗಳ್ನೆಲ್ಲ ಯೂಸ್ ಮಾಡ್ಕೊಳೋದು. ಆವಾಗ ನಮಗೆ ಪಾತ್ರೆನೂ ಕಮ್ಮಿ ಬಿಡುತ್ತೆ, ವಾಶ್ ಮಾಡೋ ಬರ್ಡನ್ನು ಕಮ್ಮಿ ಆಗುತ್ತೆ. ಸೊ ನಾನು ಪಲ್ಯ ಅಲ್ವಾ, ಅದಕ್ಕೆ ಇದೇ ಯೂಸ್ ಆಗುತ್ತೆ. ಸೊ ಅದಕ್ಕೆ ಎರಡಕ್ಕೂ ಒಂದೇ ತೆಗೆದು ಇಟ್ಕೊಂಡ್ಬಿಟ್ಟಿದ್ದೀನಿ. ಈ ರೀತಿ ಚಪಾತಿಯನ್ನು ಬೇಯಿಸ್ಕೊಂಡು ಫಸ್ಟ್ ರಾಗು ಕೊಟ್ಬಿಡ್ತೀನಿ. ರಾಗು ಜೊತೆನೇ ನಾನು ಯೂಶ್ವಲಿ ಟಿಫನ್ ಮಾಡ್ತೀನಿ, ಯಾಕಂದರೆ ಅದು ನಮಗೆ ಆಗಿರೋ ಸಿಗೋ ಅಂಥ ಒಂದು ಒಳ್ಳೆ ಟೈಮು. ಕಾಫಿ ಕುಡಿಯೋ ಟೈಮಲ್ಲಾಗಲಿ, ತಿಂಡಿ ತಿನ್ನೋ ಟೈಮಲ್ಲಾಗಲಿ ಯೂಶ್ವಲಿ ನಾನು ರಾಗು ಜೊತೆನೇ ಕಾಫಿ ಕೊಟ್ಟರು, ಜ್ಯೂಸ್ ಕೊಡಿದ್ರು, ಇಬ್ಬರು ಒಟ್ಟಿಗೆ ಟಿಫನ್ ಮಾಡೋದು, ಜ್ಯೂಸ್ ಕುಡಿಯೋದು, ಊಟ ಮಾಡೋದು ಎಲ್ಲ ಒಟ್ಟಿಗೆ ಮಾಡ್ತೀವಿ. ಇನ್ ಕೇಸ್ ಯಾಕಂದರೆ ಮಧ್ಯಾಹ್ನ ಅಂತೂ ನಾನು ಒಬ್ಬಳೇ ತಿನ್ನಬೇಕಾಗುತ್ತೆ. ಅಟ್ಲೀಸ್ಟ್ ಮಾರ್ನಿಂಗ್ ಟೈಮ್, ಈವ್ನಿಂಗ್, ರಾತ್ರಿ ಹೊತ್ತಾದರೂ ಅವ್ರ ಜೊತೆ ಊಟ ಮಾಡೋಣ ಅನ್ನೋದಷ್ಟೇ ಮಾತಾಡಿಕೊಂಡು ಚಪಾತಿ ಎಲ್ಲ ಬೇಯಿಸಿ ಕ್ಯಾರೆಟ್ ಪಲ್ಯ ಹಾಕಿ ರಾಗು ಕೊಡ್ತೀನಿ. ತುಂಬ ಟೇಸ್ಟಿಯಾಗಿ, ತುಂಬ ಸಿಂಪಲ್ಲಾಗಿ, ಹೆಲ್ದಿ ಫುಲ್ಲಾಗಿರೋ ಬ್ರೇಕ್ಫಾಸ್ಟ್ ಇದು. ಇದನ್ನು ನೀವು ರೋಲ್ ಥರನೂ ಮಾಡ್ಕೊಬೋದು. ಮಧ್ಯಕ್ಕೆ ಚಪಾತಿ ಪಲ್ಯಕ್ಕೆ ಹಸಿರು ಮೆಣಸಿನ್ಕಾಯಿ ಒಂದು ತೆಗೆದಿಟ್ಬಿಟ್ಟು ಮಧ್ಯಕ್ಕಿಟ್ಟು ರೋಲ್ ಥರ ಮಾಡಿಕೊಂಡು ತಿನ್ಕೊಬೋದು. ಅದು ಸಹ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಚೆನ್ನಾಗಾಗಿ ಹೋಗಿರುತ್ತೆ. ಇದನ್ನು ನೀವಿನ್ನ ಟ್ರೈ ಮಾಡಿಲ್ಲ ಅಂದರೆ ಪ್ಲೀಸ್ ಟ್ರೈ ಮಾಡಿ. ಹೇಗೆ ಅನ್ನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೈಸಿಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಈ ಕಡೆ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಚಿಕನ್ ಸಾಂಬಾರು ಒಂದು ಸ್ವಲ್ಪ ಅಂದರೆ ಚಿಕನ್ ಸಾಂಬಾರೆಲ್ಲ ತೆಗೆದ್ಬಿಟ್ಟು ಪೀಸ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಚಿಕನ್ 65ಗೆ ಮ್ಯಾರಿನೇಷನ್ ಮಾಡಿ ಫ್ರಿಜ್ಜಲ್ಲಿ ಇಡ್ತೀನಿ. ಮೇ ಬಿ ನಾಳೆ ಎಲ್ಲ ತಿನ್ನೋಕ್ಕೆ ಸರಿ ಹೋಗುತ್ತೆ. ಸೊ ಮ್ಯಾರಿನೇಟ್ ಮಾಡೋದ್ರಿಂದ ಒಂದು 2 to 3 days ಇಟ್ಕೊಬೋದು, ಪ್ರಾಬ್ಲಮ್ ಎಂತ ಆಗಲ್ಲ. ಟೇಸ್ಟಿಯಾಗಿ ಇನ್ನೂ ಚೆನ್ನಾಗೇ ಆಗುತ್ತೆ. ಸೊ ಅದಕ್ಕೆ ಮ್ಯಾರಿನೇಷನ್ ಮಾಡಿ ತೆಗೆದಿಟ್ಕೊಬೇಕು. ಇವೆಲ್ಲ ಪ್ರಿಪೇರ್ ಮಾಡ್ಕೊಬೇಕು. ಎಲ್ಲ ಪ್ರಿಪೇರ್ ಮಾಡ್ಕೊಂಡಾಗಿದೆ. 3 ಆನಿಯನ್, 1 ಹ್ಯಾಂಡ್ಫುಲ್ ಆಫ್ ಕೊತ್ತಂಬರಿ ಸೊಪ್ಪು, ಚಕ್ಕೆ ಲವಂಗ, ಇಷ್ಟು ಚಕ್ಕೆ ಲವಂಗ, 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ, ಒಂದಿಷ್ಟು ಶುಂಠಿ ಒಂದಿಷ್ಟು ಬೆಳ್ಳುಳ್ಳಿ, ಇದಿಷ್ಟನ್ನು ಒಂದು ಪೇಸ್ಟ್ ಮಾಡ್ಕೊಬೇಕು. ಇದು ಪೇಸ್ಟ್ ಮಾಡ್ಕೊಳೋಕ್ಕಿಂತ ಮುಂಚೆ ಕುಕ್ಕರ್ ತಗೊಳ್ಳೋಣ. ಸೊ ಕುಕ್ಕರ್ ಇಟ್ಟು ಸ್ಟವ್ನ ಆನ್ ಮಾಡೋಣ. ಇವಾಗ ಒಂದು 5 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಳ್ಳೋಣ. ಇಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗ ಅದು ಆಯಿಲ್ ಕಾಯೋ ಅಷ್ಟೊತ್ತಿಗೆ ಚಿಕನ್ನ ವಾಶ್ ಮಾಡಿಕೊಂಡು ಚಿಕನ್ 65ಗೆ ಎಷ್ಟು ಬೇಕೋ ಅಷ್ಟು ಚಿಕನ್ನ ತೆಗೆದಿಟ್ಟು ಉಳಿದಿರೋ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ವಾಶ್ ಮಾಡ್ಕೊಂಡು ಡಿವೈಡ್ ಮಾಡ್ಕೊತೀನಿ. ಸೊ ಚಿಕನ್ ನೀಟಾಗಿ ವಾಶ್ ಮಾಡಿಕೊಂಡು ಇದು ಸ್ವಲ್ಪ ಒಂದು 2 to 3 seconds ಅಷ್ಟು ಫ್ರೈ ಆಗಬೇಕು.
ಅಷ್ಟೊತ್ತಿಗೆ ಇದೆಲ್ಲ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ನಾನು. ನೋಡಿ, ಇಷ್ಟು ನೀರು ಡ್ರೈ ಆಗಿದ್ರೆ ಸಾಕು. ಇವಾಗ ನಾವು ತೋರಿಸಿದ್ನಲ್ಲ ಏನೇನೋ ಪೇಸ್ಟ್ ಮಾಡ್ಕೊಬೇಕು ಅಂತ, ಈ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಸ್ಟೇಜಲ್ಲಿ ಸಾಲ್ಟ್ನ ಹಾಕಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ. ಇದನ್ನು ಕುದಿಯಕ್ಕೆ ಬಿಡಿ. ಇವಾಗ ಸೇಮ್ ಜಾರ್ಗೆನೆ ಏನೋ ಇದು ಹೀಗೆ ಇಲ್ಲಿ ನೀರೆಲ್ಲ ಹಾಕೋದೇನು ಬೇಡ. ಅದು ಆಮೇಲೆ ಒಟ್ಟಿಗೆ ಹಾಕಿದ್ರೆ ಆಗುತ್ತೆ. ಖಾರದ ಪುಡಿ, ಧನ್ಯದ ಪುಡಿ ಎರಡನ್ನೂ ಪೇಸ್ಟ್ ಮಾಡ್ಕೊಬೇಕು. ನಾನು ಇದೇ ಜಾರ್ನಲ್ಲೇ ಪೇಸ್ಟ್ನ ಮಾಡ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಧನ್ಯದ ಪುಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಇದನ್ನು ಸಹ ಪೇಸ್ಟ್ ಮಾಡ್ಕೊಬೇಕು. ಇದೊಂದು 2 ಸೆಕೆಂಡ್ಸ್ ಆದಮೇಲೆ ನಾವೇನು ಇವಾಗ ಇನ್ನೊಂದು ಪೇಸ್ಟ್ ಮಾಡ್ಕೊಂಡ್ವಲ್ಲ ಖಾರದ ಪುಡಿ ಮತ್ತು ಧನ್ಯದ ಪುಡಿದು, ಈ ಪೇಸ್ಟ್ನು ಆ್ಯಡ್ ಮಾಡ್ಕೊಂಡ್ಬಿಡ್ಬೇಕು. ಆ್ಯಡ್ ಮಾಡಿ ನೀಟಾಗಿ ಒಂದು 5 ನಿಮಿಷ ಕುದಿಸ್ಕೊಬೇಕು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಮಿಕ್ಸ್ ಕೊಟ್ಟು ಸ್ವಲ್ಪ ಒಂದು 5 ನಿಮಿಷಗಳ ಕಾಲ ಕುದಿಸ್ಕೊಬೇಕು. ಸೇಮ್ ಜಾರ್ಗೆನೆ 2 ಹ್ಯಾಂಡ್ಫುಲ್ಲಷ್ಟು ತೆಂಗಿನಕಾಯಿ ಹಾಕ್ಕೊಳ್ಬೇಕು. ನಾನು ಫ್ರಿಜ್ಜಲ್ಲಿ ಇಟ್ಟಾಗ ಈ ರೀತಿ ಹೆಚ್ಕೊಂಡಿರ್ತೀನಿ. ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ನೀಟಾಗಿ ಕಲಸಿ. ಕಾಯಿನ ರುಬ್ಕೊಂಡಿದ್ನಲ್ಲ, ಈ ಕಾಯಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಕಾಯಿನ ತೆಗೆದಿಟ್ಕೊಂಡಿದ್ದೀನಿ. ಉಳಿದಿದ್ದನ್ನ ಇದಕ್ಕೆ ಸಾಂಬಾರಿಗೆ ಹಾಕ್ತಾ ಇದ್ದೀನಿ. ಕಾಯಿ ಹಾಕಾದ್ಮೇಲೂ ಒಂದು 3 ನಿಮಿಷಗಳ ಕಾಲ ನೀಟಾಗಿ ಕುದಿಸ್ಕೊಳ್ಳಿ. ಕಾಯ್ದು ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಬೇಕು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಂದ 3 ನಿಮಿಷಗಳ ಕಾಲ ಕುದಿಸ್ಕೊಳ್ಳಿ. ಚಿಕನ್ 65 ಈ ರೀತಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಚಿಕನ್ 65 ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಕೊಳ್ಳಿ. ಇದನ್ನು ಈಸಿಯಾಗಿ 3 to 4 ಡೇಸ್ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೊಬೋದು. ಇವತ್ತು ವೆಗ್ನೆಸ್ಡೇ ಅಲ್ವಾ, ಥರ್ಸ್ಡೇಗೋ ಫ್ರೈಡೇಗೋ ಆಗುತ್ತೆ ಅಂತ ನಾನು ಈ ರೀತಿ ಸ್ಟೋರ್ ಮಾಡ್ತಿದ್ದೀನಿ. ಈ ರೀತಿ ಮಾಡೋದ್ರಿಂದ 24 ಅವರ್ಸ್ ಈ ರೀತಿ ಮ್ಯಾರಿನೇಟ್ ಆಗಿರೋದ್ರಿಂದ ಇನ್ಸ್ಟೆಂಟಾಗಿ ನೀವು ಫ್ರೈ ಮಾಡ್ಕೊಬೋದು. ದೆನ್ ಏನಪ್ಪ ಅಂತ ಅಂದರೆ ಈಸಿಯಾಗಿ ಇವಾಗ ಸಾಂಬಾರು ಏನಾರು ಲೆಫ್ಟ್ ಇದ್ದರೂ ಫ್ರೈ ಮಾಡ್ಕೊಂಬಿಡ್ಬೋದು. ಪ್ರಾಬ್ಲಮ್ ಎಂತ ಇಲ್ಲ, 3 to 4 ಡೇಸ್ ಇಟ್ಕೊಬೋದು. ನಾನು ಇವಾಗ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ. ಇದು ರೆಸಿಪಿ ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ವಾಟರ್ನ ಆ್ಯಡ್ ಮಾಡ್ಕೊಂಡಿದೆ. ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ನಿಮಗೆ ಎಷ್ಟು ಸಾಂಬಾರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಆ ಕನ್ಸಿಸ್ಟೆನ್ಸಿಲಿ
ಸೊ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇಷ್ಟಿದೆ, ಇನ್ನು ಸ್ವಲ್ಪ 1 ವಿಷಲ್ ಸಾಕು, ಯಾಕಂದರೆ ಆವಾಗಲೇ ಇದ್ರ ಜೊತೆ ಎಲ್ಲ ನೀಟಾಗಿ ಕುದಿಸಿದ್ದೀನಿ. ಸೊ 1 ವಿಷಲ್ ಕೂಗಿದ್ರೆ ಸಾಕು, ನೀಟಾಗಿ ಬೆಂದೋಗುತ್ತೆ. ಸೊ ಅದಕ್ಕೆ ಇಷ್ಟು ಕನ್ಸಿಸ್ಟೆನ್ಸಿ ನನಗೆ ಸಾಕು. ನಿಮ್ಗೆ ಇನ್ನೊಂದು ಸ್ವಲ್ಪ ರನ್ನಿಂಗ್ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ತಿಕ್ಕಾಗಬೇಕು ಅಂತ ಅಂದರೆ ವಾಟರ್ನ ಕಮ್ಮಿ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನಾನು ಇದನ್ನು ಮುಚ್ಚಿಟ್ಟು 1 ವಿಷಲ್ನ ಇವಾಗ ವಿಷಲ್ನ ಕುಕ್ಕರು ಚಿಕನ್ ಸಾಂಬಾರಿಗೆ ಕೂಗಕ್ಕೆ ಇಟ್ಟಿದ್ದೀನಿ. ರೈಸು ಆಗೋಗಿದೆ. ಸೊ ಇವಾಗ ಫ್ರೈ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಸೊ ಸಾಂಬಾರಲ್ಲೇ ಪೀಸ್ನ ತೆಗೆದು ಯಾವ ರೀತಿ ಫ್ರೈ ಮಾಡ್ತೀನಿ ಅಂತ ನಿಮ್ಗಳ ಜೊತೆಲ್ಲ ಶೇರ್ ಮಾಡ್ಕೊತೀನಿ. ಸೊ ಅದಕ್ಕೆ ಕಾಯಿನ ರುಬ್ಕೊಂಡಿರ್ತೀವಲ್ಲ, ಸೊ ಅದರಲ್ಲೇ 2 ಟೇಬಲ್ ಸ್ಪೂನಷ್ಟು ಕಾಯಿನ ಈ ರೀತಿ ಪೇಸ್ಟ್ ಮಾಡಿರೋದನ್ನ ತೆಗೆದಿಟ್ಕೊಂಡಿದ್ದೀನಿ. ಸೊ ಇದು ಆಪ್ಷನಲ್ಲು, ಇದನ್ನು ಹಾಕೋದ್ರಿಂದ ಡ್ರೈ ಆಗುತ್ತೆ ಚಿಕನ್ನು, ಸೊ ಅದಕ್ಕೋಸ್ಕರ ಇದನ್ನು ಹಾಕೋದು. ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಸೊ ಫ್ರೈಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಅದೇ ರೀತಿ ಇವೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಫ್ರೈಗೆ ರೆಡಿ ಮಾಡ್ಕೊಳ್ಳೋಣ. ಸೊ ಫ್ರೈಗೆ ಆನಿಯನ್, ಕೊತ್ತಂಬರಿ ಸೊಪ್ಪು, 2 ಎಗ್ಗು, ಸೊ ಇದು ಹೇಳಿದ್ನಲ್ಲ ಇದು, ಮತ್ತು ಒಂದು ಸ್ವಲ್ಪ ಚಿಲ್ಲಿ ಪೌಡರ್, ಒಂದು ಸ್ವಲ್ಪ ಸಾಲ್ಟ್ ಆ್ಯಂಡ್ ದೆನ್ ಗರಂ ಮಸಾಲ ಪೌಡರ್ ಬೇಕು. ಸೊ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಕರ್ಬೇವಿನ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ಸಾಕು. ನಾನು ಆಲ್ರೆಡಿ ವಾಶ್ ಮಾಡಿ ಇಟ್ಟಿದ್ದೀನಿ ಕರ್ಬೇವಿನ ಸೊಪ್ಪು. ಒಂದು ಸ್ವಲ್ಪ ವಾಶ್ ಮಾಡಿ ಟಿಶ್ಯೂ ಪೇಪರಲ್ಲಿ ಡ್ರೈ ಮಾಡಿ ಇಟ್ಟಿದ್ದೀನಿ. ಸೊ ಸಾಂಬಾರು 1 ವಿಷಲ್ ಕೂಗಿ ಒಂದು ಸ್ವಲ್ಪ ತಣ್ಣಗಾಗಬೇಕಲ್ವ. ಸೊ ಅಷ್ಟೊತ್ತಿಗೆ ನಾನು ಒಂದು ಚಿಕ್ಕದು 2 ಮುದ್ದೆ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ಮುದ್ದೆ ಮಾಡ್ಕೊಂಡ್ಬಿಡ್ತೀನಿ. ಮುದ್ದೆ ಮಾಡೋದೆಲ್ಲ ಏನು ತೋರಿಸಲ್ಲ, ಯಾಕಂದರೆ ನಾನು ಅಷ್ಟು ಎಕ್ಸ್ಪರ್ಟ್ ಅಲ್ಲ. ಸೊ ಓಕೆ ಫೈನ್, ಐ ಕ್ಯಾನ್ ಮ್ಯಾನೇಜ್ ಮಾಡ್ತೀನಿ. ಸ್ವಲ್ಪ ಚಿಕ್ಕದು ಮಾಡ್ತೀನಿ. ಮುದ್ದೆ ಮಾಡೋಣ. ಪ್ಯಾನ್ ಇಟ್ಟು ಒಂದು 5 to 6 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು, ಆನಿಯನ್, ಕರ್ಬೇವಿನ ಸೊಪ್ಪು ಎಣ್ಣೆಗೆ ಹಾಕಿದ ತಕ್ಷಣ ಘಮ್ ಅಂತ ಫ್ರೇಗ್ರೆನ್ಸ್ ಬರುತ್ತಲ್ಲ, ಅದೆಷ್ಟು ಚೆನ್ನಾಗಿರುತ್ತಲ್ವ. ಈ ಆನಿಯನ್ ಕರ್ಬೇವಿನ ಸೊಪ್ಪು ಫ್ರೇಗ್ರೆನ್ಸ್ ಅಂತೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ಚಿಕನ್ ಫ್ರೈಯಲ್ಲೂ ಆ ಕಾಂಬಿನೇಷನ್ ತುಂಬ ಮೆಲ್ಡಾಗಿ ಚೆನ್ನಾಗಿರುತ್ತೆ. ಈ ಆನಿಯನ್ನು ಕರ್ಬೇವಿನ ಸೊಪ್ಪು ಮತ್ತು ಎಗ್ ಹಾಕ್ತಿದ್ದೀನಲ್ಲ, ಸೊ ಇದು ಫ್ರೈಗೆ, ಸೊ ಅದ್ರದ್ದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ರೈಸ್ ಜೊತೆಗೂ ಚೆನ್ನಾಗಿರುತ್ತೆ, ಹಾಗೆ ಡ್ರೈ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಇದು ನೀಟಾಗಿ ಒಂದು 50% ಅಷ್ಟು ಫ್ರೈ ಮಾಡ್ಕೊಬೇಕು. ಸೊ ಇಷ್ಟು ಫ್ರೈ ಆದಮೇಲೆ ಕಾಯಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಪೇಸ್ಟ್ ಆಗಿರೋದು ಇಟ್ಕೊಂಡಿರ್ತೀವಲ್ಲ, ಇದನ್ನು ಆ್ಯಡ್ ಮಾಡಿ ನೀಟಾಗಿ ಫ್ರೈ ಮಾಡಬೇಕು. ಒಂದು 5 ನಿಮಿಷ, ಒಂದು 3 to 4 ಸೆಕೆಂಡ್ಸ್ ಅಷ್ಟು ಫುಲ್ಲು ಡ್ರೈ ಆಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊಬೇಕು. ಇದು ಆಪ್ಷನಲ್ಲು. ಇದು ಹಾಕೋದ್ರಿಂದ ತುಂಬ ನೀಟಾಗಿ ಚಿಕನಿಗೆ ಬೈಂಡ್ ಆಗುತ್ತೆ ಮಸಾಲ ಎಲ್ಲ ಅನ್ನೋ ಉದ್ದೇಶಕ್ಕೆ ಹಾಕೋದು, ಮತ್ತು ಟೇಸ್ಟು ಎನ್ಹಾನ್ಸ್ ಆಗುತ್ತೆ. ಆಮೇಲೆ ನೀಟಾಗಿ ಬೈಂಡಿಂಗ್ ಟೇಸ್ಟು ಡ್ರೈ ಆಗುತ್ತೆ ಚಿಕನ್. ಓಕೆನಾ, ಇದು ಹಾಕೋದ್ರಿಂದ ಚಿಕನ್ನು ನೀಟಾಗಿ ಡ್ರೈ ಆಗುತ್ತೆ. ಸೊ ನಾನು ಸಾಂಬಾರಲ್ಲಿ ಒಂದಿಷ್ಟು 4 ಪೀಸ್ ಬಿಟ್ಬಿಟ್ಟು ಇನ್ನೆಷ್ಟು ತೊಗೊಂಡಿದ್ದೀನಿ ಪೀಸ್ನೆಲ್ಲ. ಸೊ ಇದನ್ನು ಇದಕ್ಕೆ ಫ್ರೈಗೆ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಹೋಟೆಲ್ ಸ್ಟೈಲಲ್ಲೆಲ್ಲ ಸುಕ್ಕ ಅಂತ ಕೊಡ್ತಾರೆ. ಸೊ ಆ ಟೇಸ್ಟ್ ಏನಕ್ಕಪ್ಪ ಅಷ್ಟು ಚೆನ್ನಾಗಿ ಇರುತ್ತೆ ಅಂತ ಅಂದರೆ, ಈ ರೀತಿ ಸಾಂಬಾರು ಮಾಡಿರೋದ್ರ ಪೀಸ್ನ ಹಾಕಿ ಸುಕ್ಕ ಅಂತೆಲ್ಲ ಮಾಡಿಕೊಡ್ತಾರೆ. ಸೊ ಅದಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ.
ನಾವು ಬರೀ ಚಿಕನ್ ಪೀಸ್ನ ಹಾಗೆ ಹಾಕಿದ್ರೆ ಉಪ್ಪು ಖಾರ ಅಷ್ಟು ನೀಟಾಗಿ ಹತ್ತಿರೋದಿಲ್ಲ. ಈ ರೀತಿ ನಾವು ಸಾಂಬಾರು ಮಾಡಿರೋ ಪೀಸ್ನ ಫ್ರೈ ಮಾಡಿದ್ರೆ ನೀಟಾಗಿ ಉಪ್ಪು ಖಾರ ಎಲ್ಲ ಚಿಕನ್ ಒಳಗೆ ಹೋಗಿ ನೀಟಾಗಿ ಸಾಫ್ಟಾಗಿ ಟೆಂಡರಿಯಾಗಿ ಬೆಂದಿರುತ್ತೆ. ಸೊ ಅವಾಗ ಟೇಸ್ಟು ಎನ್ಹಾನ್ಸ್ ಆಗುತ್ತೆ. ಇವಾಗ ಈ ಸ್ಟೇಜಲ್ಲಿ ಎಗ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ಈ ರೀತಿ ಎಗ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಈ ರೀತಿ ಮೊಟ್ಟೆ ಹಾಕಿ ಒಂದು 2 ನಿಮಿಷ ಆಗಿದ ತಕ್ಷಣ ಒಂದು 1/2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಒಂಚೂರು ಸಾಲ್ಟು, ಯಾಕಂದರೆ ಇವಾಗ ಚಿಕನ್ ಸಾಂಬಾರಿಗೆ ಚಿಕನಿಗೆ ಬೇಡ ಸಾಲ್ಟು, ಈ ಮಸಾಲೆಗೆ ಮಾತ್ರ ಸಾಲ್ಟ್ ಬೇಕು. ಸೊ ಇಷ್ಟು ಸಾಲ್ಟು. ಸೊ ಇವಾಗ ಒಂದು 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರು ಹಾಕಿ, ಕೊತ್ತಂಬರಿ ಸೊಪ್ಪು ಒಂದು ಹ್ಯಾಂಡ್ಫುಲ್ ಆಫ್ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಹೋಟೆಲ್ ಮಾಡೋ ಥರ ಚಿಕನ್ ಚುಕ್ಕ ರೆಡಿಯಾಗಿದೆ. ಸೊ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ. ಸ್ಟ್ರೀಟ್ ಸೈಡು, ರೋಡ್ ಸೈಡ್ ಸ್ಟ್ರೀಟ್ ಫುಡ್, ಫಾಸ್ಟ್ ಫುಡ್ಸ್, ದೆನ್ ಹೋಟೆಲ್ ರೆಸ್ಟೋರೆಂಟಲ್ಲಿ ಮಾಡೋ ಚಿಕನ್ ಸುಕ್ಕ ಥರನೇ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗಿರುತ್ತೆ. ಸೊ ಇದನ್ನು ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಈ ರೀತಿ ಡ್ರೈ ಐಟಮ್ಸ್ ಮಾಡಬೇಕಾದ್ರೆ ಒಂದು ಟಿಪ್ಸ್ನ ಫಾಲೋ ಮಾಡಿ. ಏನಪ್ಪ ಅಂತಂದರೆ ಫುಲ್ನ ಲಿಡ್ನ ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ. ಫುಲ್ ಲಿಡ್ ಕ್ಲೋಸ್ ಮಾಡೋದ್ರಿಂದ ಸ್ಟೀಮ್ ವಾಟರ್ ಎಲ್ಲ ಬಿಟ್ಕೊಂಡ್ಬಿಟ್ಟು ಸೊ ಈ ಡ್ರೈ ಎಲ್ಲ ಸ್ವಲ್ಪ ವಾಟ್ರಿ ಕನ್ಸಿಸ್ಟೆನ್ಸಿ ಥರ ಆಗೋಗುತ್ತೆ. ಸೊ ಲಿಡ್ನ ಕ್ಲೋಸ್ ಮಾಡ್ಬೇಕಾದ್ರೆ ಏರ್ ಪಾಸ್ ಆಗೋ ಥರ ಲಿಡ್ನ ಕ್ಲೋಸ್ ಮಾಡಿ. ಆವಾಗ ಈ ಡ್ರೈನೆಸ್ಸು ಈ ಕ್ರಿಸ್ಪಿನೆಸ್ಸು ಹೀಗೆ ಇರುತ್ತೆ. ಸೊ ಸೂಪರಾಗಿ ಚಿಕನ್ ಸುಕ್ಕ ರೆಡಿಯಾಗಿ ಹೋಗಿದೆ. ಸೊ ನಾನು ಡಿನ್ನರ್ಗೆಲ್ಲ ಸರ್ವ್ ಮಾಡ್ತೀನಿ. ಈ ರೀತಿ ಲಿಡ್ನ ಒಂಚೂರು ಏರ್ ಪಾಸ್ ಆಗೋ ಥರ ಬಿಟ್ಕೊಳ್ಬೇಕು. ಸೊ ಇವಾಗ ಆಫ್ ಮಾಡಿ. ರೆಡಿಯಾಗಿರುತ್ತೆ. ಸಾಂಬಾರು ರೆಡಿಯಾಗಿದೆ, ರೈಸ್ ರೆಡಿಯಾಗಿದೆ, ಸೊ ಮುದ್ದೆ ರೆಡಿಯಾಗಿದೆ. ಸೊ ಅಡುಗೆ ಮನೆಯೆಲ್ಲ ಹೀಗೆಲ್ಲ ಇದೆ. ಸೊ ಕ್ಲೀನ್ ಮಾಡ್ಕೊತೀನಿ. ಮುದ್ದೆನೂ ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ರೈಸು ರೆಡಿಯಾಗಿದೆ. ಇವಾಗ ಡಿನ್ನರ್ಗೆ ಸರ್ವ್ ಎಲ್ಲ ಮಾಡ್ಕೊತೀನಿ. ಡಿನ್ನರ್ಗೆ ಇವಾಗೆಲ್ಲ ತೆಗೆದು ಇಡಬೇಕು. ಕೆಳಗೆ ಕುತ್ಕೊಂಡು ಊಟ ಮಾಡೋಣ ಅಂತ ಹೇಳ್ತಿದ್ದಾರೆ. ಸೆಕೆ ಅಲ್ವಾ, ಕೆಳಗೆ ಕುತ್ಕೊಂಡು ಊಟ ಮಾಡಿದ್ರೆ ಒಂದು ಸ್ವಲ್ಪ ರಿಫ್ರೆಶಿಂಗ್ ಥರ ಇರುತ್ತೆ. ಸ್ವಲ್ಪ ನೀಟಾಗಿ ತಿನ್ಬೋದು. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಬಿಗ್ ಬಾಸ್ ಸ್ಟಾರ್ಟ್ ಆಗೋಗುತ್ತೆ. ಸೊ ಬಿಗ್ ಬಾಸ್ ನೋಡಿಕೊಂಡು ನಾನು ಈ ರೀತಿ ಟೇಸ್ಟಿಯಾಗಿ ಫುಲ್ಲಾಗಿರೋ ಊಟನ ಮಾಡ್ತೀನಿ. ನೀವು ಈ ರೀತಿ ಎಲ್ಲ ಟ್ರೈ ಮಾಡ್ತಾಯಿರಿ. ಸೊ ಈಸಿಯಾಗಿ ಸಿಂಪಲಾಗಿ ಸರೋಗುತ್ತೆ. ಒಬ್ರೊಬ್ರಿಗೆ ಫ್ರೈಯಲ್ಲಿ ರೈಸ್ನ ಕಲ್ಸ್ಕೊಂಡು ತಿನ್ನೋಕ್ಕೆಲ್ಲ ಇಷ್ಟ ಇರುತ್ತೆ. ಕೆಲವೊಬ್ರಿಗೆ ಡ್ರೈ ಐಟಮ್ ಬೇಕಾಗಿರುತ್ತೆ. ಸೊ ಅವರಿಗೆ ಈ ರೀತಿ ಸಾಂಬಾರು 2 in 1 ಆ ರೀತಿ ಆಗೋಗುತ್ತಲ್ಲ, ಈಸಿಯಾಗಿ ತುಂಬ ಬೇಗ ಆಗೋಗುತ್ತೆ. ಸೊ ಪ್ಲೀಸ್ ಟ್ರೈ ಮಾಡಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ನಾನು ಊಟನ ಸರ್ವ್ ಮಾಡಿಕೊಂಡು ಊಟ ಮಾಡೋದನ್ನು ಕ್ಲೋಸಿಂಗ್ ಶಾಟ್ ಆದಮೇಲೆ ಹಾಕಿರ್ತೀನಿ. ಇವಾಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ಗಳ ಜೊತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ನಾನು ತುಂಬ ದಿನಗಳು ಆಗೋಗಿತ್ತು ಈ ರೀತಿ ಡೈಲಿ ರೋಟೀನ್ನ ಮಾಡಿ. ತುಂಬ ಮೇ ಬಿ ಒಂದು 10 days ಆಗೋಗಿದೆ. ಸೊ ಮಾರ್ನಿಂಗಿಂದನೇ ವ್ಲಾಗ್ನ ಮಾಡ್ತಾ ಇದ್ದೀನಿ. ಹೇಗೆ ಅನ್ನಿಸ್ತು ಇವಾಗ ಮಾರ್ನಿಂಗಿಂದ ನೈಟ್ವರೆಗೂ ವ್ಲಾಗ್ನ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಥಾಟ್ಸ್ ಎಲ್ಲ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ತುಂಬ ಮೋಟಿವೇಶನ್ ಸಿಗುತ್ತೆ. ಇನ್ನೂ ಇಂಟ್ರೆಸ್ಟಿಂಗ್ ವ್ಲಾಗ್ನೆಲ್ಲ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ನೀವಿನ್ನೂ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ನೀವು ಬೆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಡೈಲಿ ವೀಡಿಯೋಸ್ ಅಪ್ಡೇಟ್ಸ್ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ ಅಂತ ಹೇಳ್ತಾ, ಯಾರೆಲ್ಲ ಇನ್ನೂ ವಿಶ್ ಮಾಡ್ತಾನೆ ಇದ್ದಾರೆ ನನ್ನ ಬರ್ಡೇ ವ್ಲಾಗ್ನೆಲ್ಲ ನೋಡಿ, ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ನಿಮ್ಮ ಬ್ಲೆಸ್ಸಿಂಗ್ಸ್ ಇದೇ ರೀತಿ ನನ್ನ ಮೇಲೆ ಇರಲಿ. ಕೀಪ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಪ್ಲೀಸ್ ಸಪೋರ್ಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ಬಾಯ್.